ದಾಳಿ ಬರ್ತೈತಿ. ಅವ್ರು ಕೊಟ್ರಂದ್ರೆ ಆ ಸಾಹೇಬ್ ಒಬ್ಬ ತೆಗೆದುಬಿಡತ್ತಾರ ಅವರು. ಇವ್ರಿಗೆ ಅದೇ ನಮಗೆ ನಮ್ದಂತೂ ದೊಡ್ಡ ಕಜ್ಜಿ ಐತಿ. ನಮಗೆ ಯಾರು ನೀರು ಹಾಕಂಗಿಲ್ಲ, ರಾತ್ರಿ ಬಾಗೆ ಟಿಕೆಟ್ ಇದ್ದಿಲ್ಲ, ಕರೆನ್ಸಿ ಹೋದ ಮನೆಗೆ ಅವ್ರು ಯಾಕಂತ ಬಿಲ್ 5,000 ನಾ ಯಾರು ಕೊಡ್ಲಿಕ್ಕೆ 4 ದಿನಕ್ಕೆ ಕೊಡಿಸ್ತದೆ ನಿಂದ ರೊಕ್ಕ ದುಡ್ಡಾಗ ನಿನ್ನ ಕರೆಂಟ್ ಚಾಲು ಆಗುದಿಲ್ಲ. ಹಾಗೆ ಮಾಡೋರು ಅದನ್ನು ಮಾಡಿ ಕೊಡಂಗಿಲ್ಲ. ಇವ್ರು ಏನು ಮಾಡವ, ಇವು ಡಿ ಕೆ ಏನು ಮಾಡವ, ಪಾಟ್ಯಾರ ಏನು ಮಾಡವ, ಕುರ್ಚೆ ಕೈ ಮಾತಿದೆ ನಮ್ಮ ಹಂಗನೆ ಹೇಳ್ದ, ಕುರ್ಚೆ ಮೇಲೆ ಕೂತ್ರೆ ಹಂಗೆ ಮಾಡವ್ರ. ನಾವು ಹಂಗೆ ಯಾವ ಕುರ್ಚೆ ಮೇಲೆ ಕುಂಡಿರ್ತಾನೋ ಅವಾಗ ಅದೇ ಭವನ ಹೋಗ್ತೈತೆ. ಹಂಗೆ ದಯಮಾಡಿ ಈ ಡಿ ಕೆ ಏನು ಮಾಡಂಗಿಲ್ಲ, ಈ MLA MP ಏನು ಮಾಡಂಗಿಲ್ಲ. ಈಗ ಇನ್ನೊಂದು ಹೇಳ್ತೀನಿ ಉದಾಹರಣೆ, ಈಗ ಹೊಳೆ ಹೇಳ್ತೀನಪ್ಪ, ಹೊಳೆ ಸರ್ಕಾರ ಮಾಡ್ಯಾರು, ಡಿ ಕೆ ಮಾಡ್ಯಾನು, ತಹಸೀಲ್ದಾರ್ ಮಾಡ್ಯಾನು, ಡಿ ಸಿ ಮಾಡ್ಯಾನು, ಉಸಕ್ ಬಂದ್ಬಿಟ್ಟಪ್ಪ, ಉಸಕ್ ಇವ್ರು ತರ್ಕೊಂಡ್ರು ಹೊಳೆಯಾಗ 4 ಮಂದಿ 4 ಕೋಟಿ ಉಸಕ್ ಕೇಸ್ ಹಾಕಲ್ಲ ನನ್ನ ಮೇಲೆ ಅವ್ರು ಹಾಕ್ಯಾರ. ಏನು ಅಪ್ಪನ ಮನೆ ನನಗಿಲ್ಲ, ಅದು ನಿಸರ್ಗಲ್ಲ ಆಸ್ತಿ. ಈ ಬೆಳಕ ಗಾಳಿ ಇದು ಏನೈತಿ ನಮ್ಗೆ ದೇವ್ರು ಕೊಟ್ಟಂತ ಆಸ್ತಿ ಇದೆ. ಇದ್ರ ಮೇಲೆ ದಬಾಸ್ತಾರೆ. ಪಂಡಪಡಿ ಪಗಾರ ಇದ್ರು ಕೇಸ್ ಹಾಕಿ ಏನು ಮಾಡೋದು, ರೊಕ್ಕ ತಿನ್ನೋದು. ಇದು ಏನು ಕತ್ತೀನಿ ಈಗಿನ ಕೇಬಿ ಒಂದು ಮಾಡೋರಿಗೆ ಕೇಬಿ ಯಾಕೆ ಮಾಡ್ತಾರಪ್ಪ, ಕರೆಂಟ್ ಹುಟ್ಟುದು ನಮ್ಮಲ್ಲಿ, ಜಲಪಾತಗಳು ನಮ್ಮಲ್ಲಿ ಭಾರತದಾಗ ಕರೆಂಟ್ ಹುಟ್ಟುದು ನಮ್ಮದೇ, ಭೂಮಿ ನಮ್ಮದೇ, ಎಲ್ಲ ನಮ್ಗೆ. ಇವ್ರು ಯಾಕಪ್ಪ ಮಾಡ್ತಾರೋ ಸೊಕ್ಕ ಇವ್ರದ, ಇವ್ರು ಮಾಡಿಕೊಡಂಗಿಲ್ಲ. ಈಗ ನಾ ಇನ್ನೂ ಒಂದೈತಿ ಲಾಸ್ಟ್ ಟೈಮ್ ನಾನು ಮಾತು ಮುಗಿಸ್ತೀನಿ, ದೌಡು ಮುಗಿಸ್ತಂದಾರು. ಇವ್ರು ಭಾಳ ಜಿಗಿದಾಗಿ ಅಂದ್ರೆ ಕೇಬೇಜ್ ಬಿಡುದು ಎಲ್ಲ ಸುತ್ತಿಗೆ ಕಾಂಬೋರ್ ರೈತರಲ್ಲಿ ಕಿತ್ತು ಬಾಡಿಯಾಗಿ ಹೋಗಿ ಬಿಡುದ. ಇವ್ರು ಮಕ್ಕಳು DJ ಅವನು ಟಾಟಾ ಹೇಳ್ಕೊತಾರ ಮಗ ಎಲ್ಲ ಕಂಪನಿ ಹಬ್ಬು ಹೊಲ ಹಾಕುದ ಬಡವಡಿ ಕಿತ್ತು ಬಾಡಿಯಾಗಿ ಹೋಗಿ ಬಿಡುದ. ಏನ್ ಮಾಡವ DJ ಏನ್ ಮಾಡವ, DC ಏನ್ ಮಾಡವ, ಸೋಲಾರ ಏನು ಮುಖ ಹಾಕೋಣ, ಸೋಲಾರ ನಾವು ಸಾಕು ಹರಿಗೆ ಬಿಡ್ತೀವೋ ಜಳ ಬೇಯ್ತೀವೋ. ರೈತ ಬೇಕಾದ್ರೆ ಸೋಲಾರ್ ಹಾಕೋತೀವಿ ನಾವು. ನೀವೇನು ಗುದ್ದಾಡ್ರಿ, ಒಟ್ಟ ಗಟ್ಟಿ ಗಂಡಸ್ತಾರ ಮಾಡಿದ್ರಿ ಒಳಗೆ ಕಂಬಕ್ಕಿಂತ ಮುಂದೆ ಹೋಗಿಲ್ಲ ಅರ್ಧ ದೊಕ್ಕ ಮಾಡ್ತೀವಿ. ಬರ್ರಿ ನಮ್ಮ ಟಾಟಾನ ಮನೇಲಿ ಪುರ್ಗ ತೆಗಿಬೇಕಾಗಿತ್ತು ಅವ್ನು. ಈಗ ಏನು ಮಾತು ಮುಗಿಸ್ತೀನಪ್ಪ, ಇನ್ನ ಹಿಂದೆ ಗಡಬಾರದು.